ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ವಾಂಗಿಬಾತ್. ವಾಂಗಿಬಾತ್. ಯಾವಾಗ ನಮ್ಮ ಪುಳಿಯೋಗರೆ ಗೊಜ್ಜು ಫೇಮಸ್ ಆಯಿತು ಅವಾಗಿಂದ ವಾಂಗಿಬಾತ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿ, ವಾಂಗಿಬಾತ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾವು ಮಾಡ್ತಾ ಇರೋದು ವಾಂಗಿಬಾತ್. ಇನ್ನೊಂದಿನ ಬಿಸಿಬೇಳೆ ಬಾತ್ ಮಾಡ್ತೀವಿ. ಸೊ ನಮ್ಮಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡಿದ್ದಾರೆ. ರೆಡಿನ ತೋರ್ಸಕ್ಕೆ ರೆಡಿ. ಓಕೆನಾ? ಓಕೆ, ಬನ್ನಿ ಬನ್ನಿ, ಇಲ್ಲಿಂದ ಬನ್ನಿ. ಫಸ್ಟು ನಾನಿಲ್ಲಿ 5 ಬದನೆಕಾಯಿನ ತೊಗೊಂಡಿದ್ದೀನಿ. ಇದು ಮೈಸೂರು ಬದನೆ. ವಾಂಗಿಬಾತಿಗೆ ಇದೇ ಸರಿ ಇರುತ್ತೆ. ಓಕೆ. ಆಮೇಲೆ ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಒಣ ಕೊಬ್ಬರಿ, 1 ಕ್ಯಾಪ್ಸಿಕಮ್ ಸಣ್ಣ ಹೆಚ್ಕೊಂಡಿರೋದು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಮೆಂತೆ, ಕಾಳುಮೆಣಸು, ಅರಿಶಿನ, ಒಣಮೆಣಸು, ಗೋಡಂಬಿ, ಧನಿಯಾ, ಕರಿಬೇವಿನ ಸೊಪ್ಪು, ಗಸಗಸೆ, 4 ಏಲಕ್ಕಿ, 5 ಲವಂಗ, 4 ಪೀಸು ಚಕ್ಕೆ, ಇಷ್ಟು ದೊಡ್ಡದು ಚಕ್ರ ಮೊಗ್ಗು, ಇಂಗು, ಹುಣಸೆ ಹಣ್ಣಿನ ರಸ ಬೇಕು, ಬೆಲ್ಲ ಇಷ್ಟೇ. ಬೆಲ್ಲ ನಿಮ್ಮ ಇಷ್ಟ, ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಓಕೆ. ಇದೇನು ಪುಳಿಯೋಗರೆ ಥರ ಅಲ್ಲ. ಓಕೆ ಆಯಿತಾ? ಸ್ವಲ್ಪ ಬೆಲ್ಲ ಹಾಕಿರೋ ಸಾಕು. ಒಂದು ಸಣ್ಣದು. ರೆಡಿ ಇದೀರ ಮಾಡಕ್ಕೆ? ರೆಡಿ ಇದ್ದೀನಿ. ನಾನು ಅನ್ನ ಮಾಡಿಬಿಟ್ಟು ನೋಡಿ ಇಲ್ಲಿ ಆರ್ಲಿಕ್ಕೆ ಇಟ್ಟಿದ್ದೀನಿ. ಓಕೆ. ಆಯಿತಾ? ಅನ್ನ ಆರ್ಲಿ, ಅಲ್ಲಿ ತನಕ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ. ಏನೇನು ಡ್ರೈ ರೋಸ್ಟ್ ಅಂತ? ಹಾಂ, ಡ್ರೈ ರೋಸ್ಟ್ ಮಾಡೋದನ್ನು ಹೇಳ್ತೀನಿ, ಬನ್ನಿ ಬನ್ನಿ ಗೈಸ್. ನಾನು ಕ್ಯಾಮ್ರಾಮನ್ ಆಗಿದ್ದಕ್ಕೆ ನಮ್ಮಮ್ಮ ಬೆಲೆನೇ ಕೊಡಲ್ಲ ಅಂತಾರೆ ನನಗೆ. ಹಾಗೇನಿಲ್ಲ, ಕ್ಯಾಮ್ರಾಮನ್ಗಳಿಗೆ ತುಂಬ ಬೆಲೆ ಇದೆ. ಅಲ್ಲ, ಬೆಲೆ ತುಂಬಾ ಇದೆ, ಆದ್ರೆ ನನಗೆ ನೀವು ಕೊಡಲ್ವಲ್ಲ? ಕೊಡ್ತಿದ್ದೀನಲ್ಲ, ಇನ್ನೆಷ್ಟು ಕೊಡಲಿ? ಜಾಸ್ತಿ ಜಾಸ್ತಿ ಅಂದರೆ ಬನ್ನಿ ಮೇಡಮ್, ಬನ್ನಿ ಬನ್ನಿ. ಹಿಂಗೆ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಹ್ಮ್. ಎಣ್ಣೆ ಹಾಕಿ ಹುರಿದ್ರೆ ಸರಿಯಾಗಿ ಪುಡಿ ಆಗಲ್ಲ. ಹೌದು. ಅದಕ್ಕೆ ಡ್ರೈ ರೋಸ್ಟ್ ಮಾಡೋದು ನಾನು. ಆಮೇಲೆ ಹೆಂಗಿದ್ರು ಎಣ್ಣೆಯಲ್ಲಿ ಹುರಿತೀವಲ್ಲ. ಹೌದು. ಸೊ ಫಸ್ಟಿಗೆ ಏನು ಹಾಕೋದು? ಫಸ್ಟಿಗೆ ಡ್ರೈ ರೋಸ್ಟಿಗೆ ಬರೋಣ ನಾವು. ಆಯಿತಾ? ಏನು? ಮೆಂತಿ. ಹಾಂ, 1/4 ಸ್ಪೂನ್ ಮೆಂತೆ. ಆಯಿತಾ? 1/4 ಸ್ಪೂನು ಮೆಣಸಿನ್ಕಾಳು, 1/2 ಸ್ಪೂನು ಜೀರಿಗೆ, 2 ಸ್ಪೂನು ಉದ್ದಿನ ಬೇಳೆ, 2 ಸ್ಪೂನು ಕಡಲೆಬೇಳೆ ಅಂತ. ಫಸ್ಟ್ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಓಕೆ ಓಕೆ ಓಕೆ. ಕಡಲೆಬೇಳೆ ಉದ್ದಿನಬೇಳೆ ನಿಧಾನ ಆಗತ್ತೆ, ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕಲ್ಲ. ಯಾವತ್ತು ಬೆಂಕಿ ಜೋರು ಇಟ್ಕೋಬಾರ್ದು. ಇದು ಹುರಿಯೋದೇ ಒಂದ್ ಸ್ವಲ್ಪ ಹೊತ್ತು ತಗೊಳುತ್ತಲ್ಲ? ಹಾ, ಉದ್ದಿನಬೇಳೆ ಕಡಲೆಬೇಳೆ ಅಷ್ಟೇ, ಅದು ಸ್ವಲ್ಪ ನಿಧಾನ ಹುರಿದ್ರೆ ಸರಿಯಾಗಿ ಫ್ರೈ ಆಗತ್ತೆ. ಇಲ್ಲ ಅಂತ ಅಂದ್ರೆ ಸುಮ್ನೆ ಹಂಗೆ ಮೇಲ್ಗಡೆ ಬ್ರೌನ್ ಆಗ್ಬಿಟ್ಟು ಟೇಸ್ಟ್ ಬರೋದಿಲ್ಲ. ಓಕೆ. ಅದಕ್ಕೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರಿದ್ರೆ, ಅದಕ್ಕೆ ಹೇಳೋದು ಅಡುಗೆ ಮಾಡೋರಿಗೆ ತಾಳ್ಮೆ ತುಂಬಾ ಮುಖ್ಯ. ಇವಾಗ 15 ನಿಮಿಷ 10 ನಿಮಿಷ ಆದ್ಮೇಲೆ ಈ ತರ ಬ್ರೌನ್ ಆಗಿರುತ್ತೆ. ಸೊ ನೀವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಪ್ಲೇಟಿಗೆ. ನೆಕ್ಸ್ಟ್ ನೋಡಿ, ಇದೊಂದು ಚಕ್ರ ಮಗ್ಗು. ಬೇಕಾದ್ರೆ ಮರಾಠಿ ಮಗ್ಗು ಇದ್ರೆ ಒಂದು ಹಾಕೊಳ್ಳಿ. ನನ್ನ ಹತ್ರ ಇಲ್ಲ, ನಾನು ಹಾಕ್ತಿಲ್ಲ. ಒಂದಿದ್ರೆ ಹಾಕಿ. ಓಕೆ. 4 ಏಲಕ್ಕಿ, 5 ಲವಂಗ, 4 ಪೀಸು ಚಕ್ರ ಮಗ್ಗು, 1/2 ಚಕ್ರ ಮಗ್ಗು. ಇದನ್ನು ಡ್ರೈ ಹಾಕ್ತಿರ್ಲಲ್ಲ. 3 ಸ್ಪೂನು ಧನಿಯಾ. ಓಕೆ. ಇದೆ ಆಕ್ಚುಲಿ 3 ಸ್ಪೂನ್ ಇದೆ ಕರೆಕ್ಟಾಗಿ. 3 ಸ್ಪೂನ್ ಧನಿಯಾ. ಇಷ್ಟನ್ನು ಹುರ್ಕೊಂಡ್ ಬರೋಣ. ಸೊ ಇದು ಮಾಡ್ತಾ ಮಾಡ್ತಾ ಹಾಗೆ ನಮ್ಮಮ್ಮ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಇಲ್ಲಿ ಒಣ ಮೆಣಸು ಇಟ್ಕೊಂಡಿದ್ವಲ್ಲ, ಒಂದು 10 ಒಣ ಮೆಣಸು, ಖಾರ ನಿಮಗೆ ತಕ್ಕಂಗೆ. ಓಕೆ. ಇದಿಷ್ಟನ್ನು ಚೆನ್ನಾಗಿ ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಗಸಗಸೆ. ಮಮ್ಮ ನೆಕ್ಸ್ಟ್ ಎಂತ? ಇದು ಹುರಿದಾಯ್ತು. ಈಗ ಧನಿಯಾ ಒಂದು ಸ್ವಲ್ಪ, ಇನ್ನೊಂದು ಚೂರು, 1-2 ನಿಮಿಷ. ಎಷ್ಟು ಕಲರ್ ಘಮ 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 ಅನ್ಬೇಕು. ಹುರಿತಾ ಇದ್ರೆ
ಗಮ್ ಅನ್ಬೇಕು. ಘಮ್ ಅಂತ ಇದೆ. ಸೊ ಇದನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಹುರಿದಾಯ್ತಲ್ಲ, ಈಗ ಇದನ್ನು ಇದಕ್ಕೆ ಹಾಕೋದು. ಈಗ ಒಣ ಕೊಬ್ಬರಿ ಆಮೇಲೆ ಗಸಗಸೆ ಎಷ್ಟು ಚಮಚ? 1 ಸ್ಪೂನ್. ಆಯ್ತಾ? ಇದೆರಡು ಹುರ್ಕೊಂಡು ಫೈನಲ್. ಗೈಸ್ ಇಲ್ಲಿಗೆ ಮೆಂತೆ ಇತ್ತು, ಉದ್ದಿನ ಬೇಳೆ ಅಂತ ಅನ್ಬಿಟ್ಟು ಮೆಂತೆ ತಿನ್ಕೋಬಿಟ್ಟೆ. ಇವಾಗ ಕಹಿ ಆಗ್ತಾ ಇದೆ ಬಾಯಿ. ಏನ್ ಬೇಕದು ಬಾಯಿಗೆ ಹಾಕ್ತಾ ಇದ್ರೆ ಹಿಂಗೆ ಆಗೋದು. ನೋಡಲ್ಲ ಮಾಡಲ್ಲ, ಒಟ್ಟು ಬಾಯಿಗೆ ಗಬಕ್ ಆಗ್ತಾಳೆ. ಯಾಕಮ್ಮ ನೀವ್ ಈ ತರ ಹೇಳಿ ಹೇಳಿನೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಂಡಿ ಪೋತಿ ಅಂತ ಕರಿತಾ ಇದಾರೆ ಇವಾಗ. ಸೊ ನಮ್ ಕೊಬ್ಬರಿನೂ ಆಗಿದೆಯಮ್ಮ? ಹಾ, ಕೊಬ್ಬರಿ ಅಂಡ್ ಗಸಗಸೆ ಎಲ್ಲ ಆಗಿದೆ. ಇದೀಗ ತಣ್ಣಗಾದ್ಮೇಲೆ ಡ್ರೈ ರೋಸ್ಟ್ ಮಾಡಿ ಇದು ಪುಡಿ ಮಾಡೋಣ. ಆಯ್ತಾ? ಎತ್ಸಲಿ ಡ್ರೈ ರೋಸ್ಟ್ ಮಾಡ್ತೀರಾ? ಬದನೆಕಾಯಿ ಹೆಚ್ಚ್ತಾ ಇದ್ದಾರೆ, ನೋಡ್ಕೋಬೇಕು, ಹಿಂಗ್ ಹುಳ ಇರ್ತವೆ. ಹೌದು, ವೆರಿ ಕೇರ್ಫುಲ್ ಆಗಿರ್ಬೇಕು. ಯಾವ ತರ ಹೆಚ್ಕೊಂತ ಇದ್ದೀರಾ ಬದನೆಕಾಯಿ? ಉದ್ದುದಕ್ಕ? ನೋಡು, ಈ ತರ ಇರ್ಬೇಕು ಪೀಸ್. ಈ ತರ ಪೀಸ್ ಮಾಡ್ಬೇಕಾಯ್ತಾ? ಓಕೆ. ಆಮೇಲೆ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕು. ಕಪ್ಪಾಗಲ್ಲ ಅವಾಗ? ಅವಾಗ ಕಪ್ಪಾಗಲ್ಲ. ಚೆನ್ನಾಗಿಲ್ದೇ ಇದ್ರೆ ಬೇಡ, ಬೇರೆ ತಗೊಳ್ಳೋಣ. ನೋಡು ಏನ್ ಬದನೆಕಾಯಿಗಳು ಈಗಿನವು ಅಲ್ವಾ? ಹೌದು. ಸರಿ, ಈಗ ಇದಿಷ್ಟು ಬದನೆಕಾಯಿನ ನಾವು ಕರೆಕ್ಟಾಗಿ 5 ಬದನೆಕಾಯಿನ ತಗೊಂಡಿದ್ದೀನಿ. ಯಾಕಂದ್ರೆ 2 ಹಾಳಾಗಿತ್ತು ಅಂತ ಮತ್ತೆರಡು ಬೇರೆ ತಗೊಂಡು. ಈಗ ಇದನ್ನ ಹೀಗೆ ಇರ್ಲಿ ಉಪ್ಪಿನ ನೀರಲ್ಲಿ. ನಾವು ಇದನ್ನ ಪುಡಿ ಮಾಡೋಣ. ಸೊ ಇವಾಗ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋತಾ ಇದೀವಿ. ಇದನ್ನ ನಿಧಾನಕ್ಕೆ ಚಲ್ಕೋಬಾರ್ದು. ಸೊ ಇದು ತಣ್ಣಗಾಗಿದೆ, ಗರ್ರ್ ಅನ್ಸ್ಬಿಡೋಣ. ಇದನ್ನ ಎತ್ಕೊಂಡೋಗಿ ರುಬ್ಕೊಂಡಾಯ್ತು. ನಮ್ಮಮ್ಮ ಎಲ್ಲ ಕೆಳಗಡೆ ಹಾಕ್ತಿದ್ದಾರೆ. ಅದು ಕೊಬ್ಬರಿ ಹಾಕಿರ್ತೀವಲ್ಲ. ಹೌದು. ವಾವ್, ಎಷ್ಟು ಒಳ್ಳೆ ಕಲರ್ ಬಂದಿದೆ. ನಮ್ಮ ಬರ್ತಿದೆ ಅದು. ಹೌದು, ಬರ್ತಾ ಇದೆ. ನಮ್ಮ ಬರ್ತಾ ಇದೆ. ನೋಡಿ, ಹತ್ರದಿಂದ ತೋರಿಸ್ತೀನಿ. ಸ್ಟೆಪ್ ಎಂತ? ಬನ್ನಿ, ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಬೇಕು. ಓಕೆ, ಆಯ್ತಾ? ಬಿಕಾಸ್ ಮಸಾಲೆ ಅಷ್ಟಿರುತ್ತಲ್ಲ. ಇಲ್ಲ, ಬದನೆಕಾಯಿ ಎಣ್ಣೆಯಲ್ಲೇನೆ ಬದನೆಕಾಯಿ ಫ್ರೈ ಆಗೋದು. ಇದಕ್ಕೆ ನೀರ್ ಹಾಕಲ್ಲ. ಹಂಗಾಗಿ ಎಣ್ಣೆ ಮಿನಿಮಮ್ ಜಾಸ್ತಿ ಇರ್ಲೇಬೇಕಿತ್ತು. ಓಕೆ. ಸಾಸಿವೆ ಅರ್ಧ ಸ್ಪೂನ್. ಆಯ್ತಾ? ಉದ್ದಿನಬೇಳೆ ಅರ್ಧ ಸ್ಪೂನ್. ಕಡಲೆಬೇಳೆ ಅರ್ಧ ಸ್ಪೂನ್. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು. ಆಯ್ತಾ? ಗೋಡಂಬಿ. ಬೇಕಾದ್ರೆ ಇಲ್ಲೂ 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋಬಹುದು. ಖಾರ ಚೆನ್ನಾಗಿರುತ್ತೆ. ಈರುಳ್ಳಿ ಕೆಲವ್ರು ಹಾಕ್ತಾರೆ, ಕೆಲವ್ರು ಇಲ್ಲ. ಈರುಳ್ಳಿ ಬೇಡ, ಈರುಳ್ಳಿ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ಹಾಗಾಗಿ ಈರುಳ್ಳಿ ಹಾಕಬೇಡಿ. ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನ್ ಬರ್ತಾ ಇದೆ? ಈಗ ಕ್ಯಾಪ್ಸಿಕಮ್ ಹಾಕ್ತೇನೆ. ಸಣ್ಣಗೆ ಹೆಚ್ಕೊಂಡಿರೋದು ಕ್ಯಾಪ್ಸಿಕಮ್, ನಾನೇ ಹೆಚ್ಚಿರೋದು. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು. ಆಯ್ತಾ? ಆಮೇಲೆ ಬದನೆಕಾಯಿ ಮತ್ತೆ ಬಟಾಣಿ. ವಾಂಗಿಬಾತ್ ಫುಲ್ ಗ್ರೀನ್ ಆಗಿದೆ ಅಲ್ಲ? ಕ್ಯಾಪ್ಸಿಕಮ್ ಗ್ರೀನ್, ಬಟಾಣಿನೂ ಗ್ರೀನ್, ಬದನೆಕಾಯು ಗ್ರೀನ್. ಹೌದು, ಎಲ್ಲ ಗ್ರೀನ್. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಆಡಿಯನ್ಸ್ ಕೇಳ್ತಾ ಇದ್ರು Q&A ಮಾಡಿ ಅಂತ, ಅಂದ್ರೆ ಕ್ವೆಶ್ಚನ್ ಅಂಡ್ ಆನ್ಸರ್.
ಬಟ್ ಅವ್ರ ಕ್ವಶನ್ ಮಾಡೋಣ. ಕೇಳ್ಬೇಕಲ್ಲ. ಅವ್ರ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡೋಣ. ಎಸ್, ನೀವು Okay. ಕ್ವಶನ್ ಕೇಳಿ ಗೈಸ್, ಹ್ಮ್. ನೋಡೋಣ ಅದ್ ವಿಡಿಯೋ ಮಾಡಕ್ಕಾದ್ರೆ ಮಾಡೋಣ ನೆಕ್ಸ್ಟ್. ಹಾ ನಮಗೇನು, ನೀವು ಕೇಳೋ ಕ್ವಶನ್ ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಎಸ್. ಹ್ಮ್. ನೀವು ನಾನು ಕೇಳೋದು question- ಹೆಚ್ಚ, ನಾವು ಆನ್ಸರ್ ಮಾಡೋದು ಹೆಚ್ಚ. ಈಗ ಈಗ ಬಟಾಣಿ, ಆಮೇಲೆ ಬದನೆಕಾಯಿ ಇದೆಯಲ್ಲ, ಈಗ ಹಾಕ್ಬೇಕು. ನಮ್ಮಮ್ಮ ಹೇಳೋರು, ಇದು ಬದನೆಕಾಯಿ ಸಿಪ್ಪೆ ಹಿಂಗ್ ಬರುತ್ತಲ್ಲ ತುದಿಗೆ, ಇದನ್ನ ಹಾಕ್ಬೇಕಂತ. ಯಾವಾಗ ಬದನೆಕಾಯಿ ನಂಜಾಗಲ್ಲ ಅಂತ. ಇದನ್ನ ತೆಗೆದು ತಿನ್ಬೇಡಿ, ಇದ್ರ ಸಮೇತ ತಿಂದ್ರೆ ಬದನೆಕಾಯಿ ನಂಜಾಗಲ್ಲ ಅಂತ. ಯಾಕಂದ್ರೆ ಬದನೆಕಾಯಿ ನಂಜು ಅಂತ ಹೇಳ್ತಾರಲ್ಲ, ಅದಕ್ಕೇನೆ ಅದು ಸಮೇತ ಹಾಕಿ ಅಂತ ಹೇಳೋರು ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ. ಹ್ಮ್. ನೆಕ್ಸ್ಟ್ ಏನ್ ಬರ್ತಾ ಇದೆ? ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಇದು ಬದನೆಕಾಯಿ ಇದ್ರಲ್ಲೇ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಆಮೇಲೆ ಪುಡಿ ಹಾಕ್ಬೇಕು. ಓಕೆ. ಹಾ, ಇಲ್ಲಾಂದ್ರೆ ಪುಡಿ ಈಗ್ಲೇ ಹಾಕಿದ್ರೆ ಸುಟ್ಟು ಹೋಗ್ಬಿಡತ್ತಲ್ಲ. ಹ್ಮ್. ತುಂಬಾ ಎಣ್ಣೆಯಲ್ಲಿ ಫ್ರೈ ಆಗ್ಬಾರ್ದು, ಪುಡಿ ಘಮ ಹೊರಟೋಗುತ್ತೆ. ಓಕೆ. ಹ್ಮ್. ಈಗ ಇದನ್ನ ನಾವು ಸ್ವಲ್ಪ ಹೊತ್ತು ಮುಚ್ಚು. ನೆಕ್ಸ್ಟ್ ಏನು? ನೆಕ್ಸ್ಟ್ ಇಷ್ಟು ಬೆಲ್ಲ. ಓಕೆ. ಹ್ಮ್. ಬೆಲ್ಲ ಆದ ನಂತರ? ಬೆಲ್ಲ ಆದ ನಂತರ ಇಂಗು. ಇಂಗು ಅದಾದ ನಂತರ? ಅದಾದ ನಂತರ ಹುಣಸೆ ಹಣ್ಣಿನ ರಸ. ನೈಸ್, ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಅನ್ನಕ್ಕೂ ಉಪ್ಪು ಹಾಕಿರ್ತೀನಿ. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಓಕೆ. ಬಟಾಣಿ ಹಾಕೊಳ್ಳಿ, ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು. ಸೊ ಇವಾಗ ನಾವು ಹಾಕ್ತಾ ಇದೀವಿ ಪುಡಿ ಹಾಕೋಣ. ಓಕೆ. 4 ಸ್ಪೂನ್ ಹಾಕ್ತೀನಿ ಫಸ್ಟ್, ನೋಡೋಣ. ಎಸ್. 5 ಸ್ಪೂನ್ ಹಾಕಿದೀನಿ, ಸಾಕು. ವಾವ್, ನಮ್ ಗೊಜ್ಜು ರೆಡಿನಾ? ಹಾ, ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಬೆಲ್ಲ ಬೆಲ್ಲನೂ ಕರಗ್ಬೇಕಲ್ಲ? ಹಾ, ಎಲ್ಲ ಕರಗ್ಬೇಕಲ್ಲ, ಸ್ವಲ್ಪ ಹೊತ್ತು. ಓಕೆ. ಅನ್ನ ಕಲಿಸ್ಕೊಳಕ್ ರೆಡಿ ಇದೆ ನೋಡಿ. ಇಲ್ಲೆಲ್ಲ ಆಯಿಲ್ ಎಲ್ಲ ಸಪರೇಟ್ ಆಗ್ತಿರುತ್ತಲ್ಲ ಹಿಂಗೆ, ಸೊ ಅವಾಗ ರೆಡಿ ಇದೆ ಅಂತ ಅರ್ಥ. ಬನ್ನಿ, ನಮ್ಮಮ್ಮ ಅನ್ನ ಕಲಿಸ್ತಾರೆ ಆ್ಯಂಡ್ ಟ್ರೈ ಮಾಡಿ ಹೇಳ್ತೀನಿ ಹೆಂಗ್ ಬಂದಿದೆ ಅಂತ. ರೆಡಿನಮ್ಮ? ರೆಡಿ. ನಮ್ದು ಅನ್ನ ಇಲ್ಲಿದೆ. ಇಷ್ಟನ್ನ ತಗೊಂಡಿದ್ದೀನಿ. ಗಮ್ ಅಂತ ಇದೆ ಗೈಸ್, ವಾಂಗಿಬಾತ್ ಘಮ ಹಂಗೆ. ಅನ್ನ ಉದ್ರಾಗಿರ್ಬೇಕು. ಹಾ. ನಿಧಾನ ಕಲಿಸ್ಬೇಕು. ಅನ್ನ ಕಾಳುಗಳು ಪೀಸ್ ಪೀಸ್ ಆಗ್ಬಾರ್ದು. ಹೌದು. ಚೆನ್ನಾಗಿರಲ್ಲ. ಇನ್ನೊಂದ್ ಸ್ವಲ್ಪ ಹಾಕಿ ಕಲ್ಸ್ಕೊಂತ ಇದಾರೆ. ನಿಧಾನಕ್ಕೆ ಎಷ್ಟ್ ಬೇಕು ಅಷ್ಟು ನೋಡ್ಕೊಂಡು ಹಾಕಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಸುಮ್ಮನೆ ಜಾಸ್ತಿ ಸುರ್ಕೊಳ್ಳೋದು. ತುಂಬಾ ಡ್ರೈ ಇದ್ರೂ ಚೆನ್ನಾಗಿ ಕಾಣಲ್ಲ ವಾಂಗಿಬಾತ್. ಬದನೆಕಾಯಿ ಈ ತರ ಇರಬೇಕು, ಕರ್ಗೋಗ್ಬಾರ್ದು. ಎಸ್. ನಾನು ಮಾಡಿರೋ ಗೊಜ್ಜು ಇಷ್ಟ ಅನ್ನಕ್ಕಾಯ್ತು. ಅಷ್ಟು ಗೊಜ್ಜು ತಗೊಂಡಿದೀವಿ ನಾವು. ಅಷ್ಟು ಗೊಜ್ಜು ತಗೊಂಡಿದ್ದೀನಿ. ಆಯ್ತಾ, 4 ರಿಂದ 5 ಜನ ಊಟ ಮಾಡ್ಬೋದು ಇದನ್ನ. ಹೌದು. ಇನ್ನು 3 ಸ್ಪೂನ್ ಪುಡಿ ಇಲ್ಲೇ ಇದೆ. ಆಯ್ತಾ, ಇದಕ್ಕೆ 5 ಸ್ಪೂನ್ ಹಾಕಿದ್ದೆ. 4 ರಿಂದ 5 ಜನ ಊಟ ಮಾಡ್ಬೋದು. ಆಯ್ತಾ, ಇನ್ನು 3 ಸ್ಪೂನ್ ಪುಡಿ ಇಲ್ಲೇ ಇದೆ. ಓಕೆ. ಆಯ್ತಾ, ಒಂದು 8 ಜನ ಊಟ ಮಾಡೋ ಅಷ್ಟು ಕ್ವಾಂಟಿಟಿನ ನಾನು ತೋರಿಸಿದ್ದೀನಿ. ಓಕೆ. ಫಾಸ್ಟ್ ಆಗಿ ಟೇಸ್ಟ್ ಮಾಡೋಣ. ಆಮೇಲೆ ತಿನ್ನೋರ ಮೇಲೆ ಡಿಪೆಂಡು. ಪಾಪ ಜಾಸ್ತಿ ತಿನ್ನೋರಿದ್ರೆ ಒಂದು 5 ಜನಕ್ಕೆ ಅನ್ಕೊಳ್ಳಿ. ಒಂದು ಫ್ಯಾಮಿಲಿಯಲ್ಲಿ ಮಾಡೋ ಅಷ್ಟು ತೋರಿಸಿದ್ದೀನಿ ನಾನು. ನಿಮಗೆ ಜಾಸ್ತಿ ಬೇಕು ಅಂತ ಅಂದ್ರೆ ಆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದ್ರೆ ನಾನೊಂದು ಫ್ಯಾಮಿಲಿಗೆ ಆಗೋಷ್ಟನ್ನ ತೋರಿಸಿದ್ದೀನಿ. ಈಗ ನಮ್ಮ ವಾಂಗಿಬಾತ್ ಟೇಸ್ಟ್ ಮಾಡೋ ಟೈಮ್ ಬಂದಿದೆ. ಬನ್ನಿ ಟೇಸ್ಟ್ ಮಾಡೋಣ. ಬದನೆಕಾಯಿ ಜೊತೆ
ನಮ್ಮಮ್ಮ ಹೆಂಗೆ ಇದೆಲ್ಲ ಅಡುಗೆನೂ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ವಾವ್, ತುಂಬ ಚೆನ್ನಾಗಿದೆ ಗೈಸ್. 10 on 10 ಕೊಡ್ತೀನಿ ನಾನು ಇದಕ್ಕೆ. ನೀವು ಮಾಡ್ಕೊಂಡು ಟ್ರೈ ಮಾಡಲೇಬೇಕು. ಆಚೆಯಿಂದ ಎಲ್ಲ ತರಬೇಡಿ, ವಾಂಗಿಬಾತ್ ಪುಡಿ, ಪುಳಿಯೋಗರೆ ಪುಡಿ ಏನು ವಿಡಿಯೋ ಹಾಕಿದೀವಿ ಅದನ್ನ ನೋಡಿ, ನಿಜ ತುಂಬ ಚೆನ್ನಾಗಿ ಬರ್ತಾ ಇದೆ. ಪುಳಿಯೋಗರೆ ಪುಡಿನೂ ಅಷ್ಟೇ ಚೆನ್ನಾಗಿತ್ತು, ವಾಂಗಿಬಾತೂ ಅಷ್ಟೇ ಚೆನ್ನಾಗಿದೆ. ಇದನ್ನ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ನೀವೇ ಹೇಳ್ತೀರಾ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಆಂಟಿ ಅಂತ, ಅಂದರೆ ನಮ್ಮಮ್ಮಂಗೆ. ಸೊ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ. ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.